ನಮ್ಗೆ ಏನು ಹೇಳಿದ್ರು, ಫಸ್ಟು ನಿಮ್ಮ ಸದಸ್ಯರು ಮಾಡಲಿ, ಆಮೇಲೆ ನಾನು ಮಾಡ್ತೀನಿ ಹೇಳಂತ ಮಾತನ್ನು ಅವರು ಹೇಳಿದರು. ಅದನ್ನು ಫಸ್ಟು ವಿಷಾದವನ್ನು ನಜೀರ್ ಅಹಮದ್ ಮಾಡಿದ್ರು. ಎರಡನೇ ಬಾರಿ ಅವ್ರು ಮಾಡುವಾಗ ಅದನ್ನು ಮಾಡೋಕ್ಕಾಗೋದಿಲ್ಲ ಅಂತ ಹೇಳಂತ ಮಾತನ್ನು ಹೇಳಿದ್ದಾರೆ. ಇದು ಸರಿಯಲ್ಲ. ಯಾಕಂತ ಹೇಳಿದ್ರೆ ನಾವು ನಮ್ಮ ಸದಸ್ಯರಿಗೆ ನಾವು ಹೇಳಿ ಬಂದಿದ್ವಿ, ಎರಡೂ ಕಡೆ ತಪ್ಪಾಗಿದೆ, ಆ ಎರಡೂ ಕಡೆ ವಿಷಾದ ವ್ಯಕ್ತಪಡಿಸ್ತಂಥ ಮಾತನ್ನು ರವಿಯವ್ರಿಗೆ ಹೇಳ್ತೀನಿ ಅಂತ ಹೇಳಂತ ಮಾತನ್ನು ಕೂಡ ಮಾತಾಡುವಾಗ ಹೇಳಿದ್ರು. ಅದರಿಂದ ಅವರಿಂದ ನಾವು ವಿಷಾದವನ್ನು ವ್ಯಕ್ತಪಟ್ಟು ತಗೋಬೇಕು. ನೀವು 3-4 ಸಲ ಮನವಿ ಮಾಡಿದ್ದೀರಾ, ಆದರೆ ಇಡೀ ಸದನದಲ್ಲಿ ಯಾವ ವಿಚಾರವಾಗಿ ಚರ್ಚೆ ಆಯಿತು ಎಲ್ಲರಿಗೂ ಗೊತ್ತಿದೆ. ಯಾಕೆ ಅಂತ ಮಾತುಗಳು ಆಡಬೇಕು? ಯಾವುದೇ ಒಂದು ದೇಶದ ಬಗ್ಗೆ ಯಾಕೆ ಮಾತಾಡಬೇಕು? ಸಭಾಪತಿ ಕೇಳಿ, ಒಂದು ನಿಮಿಷ. ಸಭಾಪತಿಗಳೇ, ಇದು ಎನ್ಕ್ವೈರಿ ಮಾಡಕ್ಕೆ ಪೊಲೀಸ್ನವ್ರು ಬರ್ಬೇಕಾ ಇಲ್ಲಿ, ಅಥವಾ ಎಲ್ಲ ಈ ಎಲ್ಲ ಸದಸ್ಯರು ಅವ್ರಿಗೆಲ್ಲ ಗೊತ್ತಿದೆ ಅಲ್ಲ? ಸೊ ಯಾವ ಅರ್ಥದಲ್ಲಿ ಮಾತಾಡಿದ್ದು, ಒಂದ್ ನಿಮಿಷ ನಾನು ಕಂಪ್ಲೀಟ್ ಮಾಡ್ತೀನಿ. ಯಾವ ಅರ್ಥದಲ್ಲಿ ಮಾತಾಡಿ ಅಂತ ಎಲ್ಲ ನೋಡಿದ್ದಾರೆ. ಬೇಕಂತ ಪ್ರವೋಕ್ ಮಾಡಕ್ಕೆ ಅವರು ಇಂತಹ ಮಾತುಗಳು ಆಡ್ತಾರೆ. ಇದು ಮೊದಲೇ ಬಾರಿ ಅಲ್ಲ, ಹಲವಾರು ಸಮಯ ಮಾತಾಡಿದ್ದಾರೆ. ಅದರಿಂದ ಈಗ ಸದನ ನಡಿಬೇಕು. ಈಗಾಗಲೇ ನಮ್ಮ ಸದಸ್ಯರು ವಿಷಾದ ವ್ಯಕ್ತಪಡಿಸಿದ್ದಾರೆ. ಆ ಹಿನ್ನೆಲೆ ಅವರು ಕೂಡ ಮಾಡಬೇಕು. ನನ್ನ ಅಭಿಪ್ರಾಯವನ್ನ ಆಮೇಲೆ ನೀವು ಮಾತಾಡಿ, ನಾನು ಹೇಳ್ತೀನಿ. ಮಾತನಾಡೋದಕ್ಕೆ ಏನಿಲ್ಲ, ಸದನದಲ್ಲಿ ಎಲ್ರಿಗೂ ಅವಕಾಶವನ್ನು ಕೊಡಲಿ. ಹಿಂದಿನ ನಡವಳಿಕೆಗಳ ಬಗ್ಗೆನೂ ನಾವು ಒಂದು ಸ್ವಲ್ಪ ಗಮನ ಹರಿಸಬೇಕಾದಂಥ ಅವಶ್ಯಕತೆಗಳಿದೆ ಅಂತ ನಾನು ಅಂದ್ಕೊಂಡಿದ್ದೇನೆ. ಬಹುಶಃ ದಿನಾಂಕ 13/7/2023 ಮಾನ್ಯ ಶಾಸಕರಾದ ನಜೀರ್ ಅಹಮದ್ ರವರು ಅಲಿಬಾಬಾ ಚಾಲಿಶೋರ್ ಪ್ರಧಾನಮಂತ್ರಿ ನಂಬರ್ 1 ಫ್ರಾಡ್ ನಿಮ್ಮ ಒಂದ್ ನಿಮಿಷ ಯಾಕೆ ಅಂತ ಅದೇನಾಯ್ತು ನಂತರ ನಾನು ನೋಡಿ, ನಾನು ಈಗ ಅದನ್ನ ನಾನು ಅಲ್ಲಿಗೆ ಬರ್ತೀನಿ ನಾನು ಅಲ್ಲಿಗೆ ಬರ್ತೀನಿ ಆದ್ರೆ ಇಂಥ ಮಾನ್ಯ ಸಭಾನಾಯಕರೇ, ನಾವು ಹೇಳೋದನ್ನ ಕೇಳಷ್ಟು ತಾಳ್ಮೆ ಇಲ್ದಿದ್ರೆ ನಾನು ಏನು ಮಾಡಕ್ಕಾಗಲ್ಲ. ಈ ರೀತಿಯ ನಡವಳಿಕೆಗಳ ಆದಾಗ್ಲೂ ಕೂಡ ಅಲ್ಲಿ ಬರೋವರಿಗೆ ಬಿಡ್ತಾ ಇಲ್ಲಲ್ಲ ನೀವು, ಅಲ್ಲಿವರೆಗೆ ಬರಕ್ ಬಿಡ್ತಾ ಇಲ್ಲಲ್ಲ ನೀವು, ಅಲ್ಲಿಗೆ ಬರಕ್ ಬಿಡ್ತಾ ಇಲ್ಲಲ್ಲ ನೀವು, ಅಲ್ಲಿಗೆ ಬರಕ್ ನೀವು ನೋಡಿ. ಈ ತರದ ನಡವಳಿಕೆಗಳಾದಾಗ ಇಷ್ಟೆಲ್ಲ ಚರ್ಚೆಗಳಾಗಿ ಇದನ್ನ ಆದ ತಕ್ಷಣ ಒಂದು ನಿರ್ಧಾರಕ್ಕೆ ಹಿಂದೆ ಬಂದಿತ್ತು. ಏನ್ ಬಂದಿತ್ತು ಅಂತ ಹೇಳಿದ್ರೆ, ಈ ತರದ ನಡವಳಿಕೆಗಳು ಸದನದಲ್ಲಿ ಆಗಬಾರ್ದು. ಆಗ್ಬಿಟ್ರೆ ಯಾರೇ ಮಾತಾಡಿ, ಆಡಳಿತ ಇರ್ಬೋದು, ವಿರೋಧ ಪಕ್ಷದವ್ರು ಇರ್ಬೋದು, ಯಾರೇ ಮಾತನಾಡಿದ್ರು ಅದು ತಪ್ಪೇ. ಆದಾಗ ಏನಾಗಬೇಕು, ಸದನದ ಗೌರವಗಳು ಮರ್ಯಾದೆಗಳನ್ನು ಉಳಿಸ್ಕೊಳ್ಳುವಂಥ ಜವಾಬ್ದಾರಿ ನಮ್ಮ ಮೇಲಿದೆ ಅನ್ನುವಂಥದ್ದು ಕೂಡ ಚರ್ಚೆ ಮಾಡಿದಂಥದ್ದು ಇದೆ. ಹಾಗಾಗಿ ಅದನ್ನೇನು ಮಾಡೋದು ಅಂತ ಹೇಳಿದ್ರೆ, ಹಿಂದೆ ನಡೆದಂಥದ್ದು ಈಗ ಆ ವಿಚಾರಗಳು ಯಾವುದು ಚರ್ಚೆ ಆಗಿದೆ ಅದನ್ನು ಕಡತದಿಂದ ತೆಗೆದು ಹೊರಗೆ ಹಾಕಬೇಕು ಅನ್ನುವಂಥದ್ದು ಹಿಂದೆ ಆಗಿರುವ ನಡವಳಿಕೆಯ ಆಧಾರದ ಮೇಲೆ ನಾನೀಗ ಅದನ್ನೇ ನನ್ನ ಕಾರ್ಯದರ್ಶಿಗಳ ಮುಖಾಂತರ ತರಿಸ್ಕೊಂಡು ಏನೇನಾಗಿದೆ ಮತ್ತೆ ಹೇಳ್ತಾ ಇದ್ದಾರೆ ಅನ್ನುವಂಥದ್ದನ್ನು ಭಾವಿಸ್ಬೇಡಿ. ಹೇಳಬೇಕಲ್ಲ ಏನಾಗಿದೆ ಅದನ್ನು ಕೂಡ ಹಿಂದಿನ ಬಾರಿ ನಾವು ಕಡತದಿಂದ ಕೈ ಬಿಟ್ಟಿರುವಂಥ ನಿದರ್ಶನಗಳಿದೆ. ಇದು ನಾನು ಹೇಳ್ತಿರೋದು 23 ವಿಚಾರಗಳು. ಹಾಗೆ ಈ ಬಾರಿಯೂ ಮತ್ತೆ ಪುನರ್ವರ್ತನೆ ಆಗಿದೆ. ಇದನ್ನ ನಿರಂತರವಾಗಿ ಈ ಥರದ ಇದನ್ನ ಸಹಿಸ್ಕೊಳ್ಳೋಕೆ ಸದನವೂ ಒಪ್ಪೋದಿಲ್ಲ, ಪೀಠವೂ ಒಪ್ಪೋದಿಲ್ಲ. ಆದರೆ ಇದು ಕೊನೆಯ ಬಾರಿ, ಅಂತಿಮ ಬಾರಿ. ಈ ಥರದವು ಯಾರೇ ಇರ್ಬೋದು, ನಜೀರ್ ಅಹಮದ್ ರವ್ರು ಹೇಳಿರ್ಬೋದು ಅಥವಾ CT ರವಿ ಅವರು ಹೇಳಿರ್ಬೋದು, ಇದನ್ನ ಈಗ ಸಂಪೂರ್ಣವಾಗಿ ಕಡತದಿಂದ ತೆಗೆದು ಹಾಕಿ ಹೊಸ ನಾವೇನು ಚರ್ಚೆ ಮಾಡಬೇಕು ಆ ಚರ್ಚೆಗೆ ಅವಕಾಶಗಳನ್ನು ಮಾಡಿಕೊಡೋಣ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಅದನ್ನು ಕಡತದಿಂದ ತೆಗೆದು ಹಾಕ್ಬಿಡಿ. ಬೇಡ, ಇದು ನಾನು ಅಲ್ಲ, ಇನ್ ಚರ್ಚೆಗೆ ನಾನು ಅವಕಾಶನೂ ಕೊಡೋದಿಲ್ಲ. ಬೇಡ, ಕೂತ್ಕೊಳ್ಳಿ. ಇನ್ನು ನೋಡಿ, ಇದು ನಮ್ಮ ಪೀಠಕ್ಕೆ ಇರುವ ಅಧಿಕಾರವನ್ನ ನಾನು ಉಪಯೋಗಿಸಿದ್ದೀನಿ. ಪೀಠಕ್ಕಿರೋ ಅಧಿಕಾರವನ್ನ ನಾನು ಉಪಯೋಗಿಸಿದ್ದೀನಿ. ಇನ್ನು ನಮ್ಮ ಪೀಠದಲ್ಲಿ ನನ್ನಲ್ಲಿ ಅಧಿಕಾರ, ಪೀಠಕ್ಕೆ ಅಧಿಕಾರ ಗೌರವಗೊಳಿಸಬೇಕು. ಆದ್ರೆ ನಾವು ಹೇಳಿರ್ತಕ್ಕಂಥದ್ದು ಅವರು ವಿಷಾದ ವ್ಯಕ್ತಪಡಿಸಬೇಕು. ನೋಡಿ, ಅವರ ಆತ್ಮಸಾಕ್ಷಿಗೆ ವಿವೇಚನೆಗೆ ಬಿಟ್ಟಿದೆ. ಅವರು ಅದನ್ನ ಒಪ್ಕೊಂಡು ಸದನದ ಬಗ್ಗೆ ಅವ್ರು ಹೇಳಿದ ಹಾಗೆ, ಪೀಠ ಹೇಳಿದ ಹಾಗೆ ಈ ರೀತಿಯ ಒಂದು ವ್ಯವಸ್ಥೆಯ ಒಳಗಡೆ ಮಾತನ್ನ ಕಡತ ತೆಗೆದಾಕಿದ್ರು. ಆದ್ರೂ ಕೂಡ ಬೆಳಿಗ್ಗೆ ಬಿಟ್ಟರೆ ಮಾತಾಡಕ್ಕೆ ಮಾಡಿದ್ರು. ನಾನು ಹೇಳಿದ್ದೀನಿ, ಸಭಾಧ್ಯಕ್ಷರೇ ಹೇಳಿ. ಈಗ ಈ ದೇಶದಲ್ಲಿ 2014 ಆದ ಮೇಲೆ ಒಂದು ಫ್ಯಾಷನ್ ಆಗ್ಬಿಟ್ಟಿದೆ.
ಇವರು ಪಾಕಿಸ್ತಾನದವರು, ಇವರು ಇನ್ನೊಂದು ಮತ್ತೊಂದು ಅಂತ ಹೇಳಿ. ಸಂವಿಧಾನ ಭಾಗ 2(5) ಸಂವಿಧಾನದ ಪ್ರಾರಂಭದಲ್ಲಿ ನಾಗರಿಕತ್ವ ಬಹಳ ಸ್ಪಷ್ಟವಾಗಿದೆ. ಭಾರತದ ರಾಜ್ಯ ಕ್ಷೇತ್ರದಲ್ಲಿ ಹುಟ್ಟಿರುವ ಅಥವಾ ತನ್ನ ತಾಯಿಯಾಗಲಿ ತಂದೆ ಆಗಲಿ ಭಾರತದ ರಾಜ್ಯ ಕ್ಷೇತ್ರದಲ್ಲಿ ಹುಟ್ಟಿದ ಅಥವಾ ಸಂವಿಧಾನದ ಪ್ರಾರಂಭಕ್ಕೆ ನಿಕಟಪೂರ್ವದಲ್ಲಿ 5 ವರ್ಷಗಳಿಗೆ ಕಡಿಮೆ ಇಲ್ಲದಷ್ಟು ಕಾಲದಿಂದ ಭಾರತದ ರಾಜ್ಯ ಕ್ಷೇತ್ರದಲ್ಲಿ ಸಾಮಾನ್ಯವಾಗಿ ನಿವಾಸಿಯಾಗಿರುವ ಪ್ರತಿಯೊಬ್ಬ ವ್ಯಕ್ತಿಯು ಭಾರತದ ನಾಗರಿಕನಾಗಿರ್ತಕ್ಕಂಥದ್ದು. ಇವರು ಹುಟ್ಟಿಲ್ಲಿ ಬೆಳೆದಿರ್ತಕ್ಕಂಥವ್ರಿಗೆ ನೀವು ಪಾಕಿಸ್ತಾನ ಅಂದರೆ ಪ್ರಧಾನಮಂತ್ರಿಗಳು ನಿಜ. ಪ್ರಧಾನಮಂತ್ರಿಗಳು 2017ನೇ ಇಸ್ವಿನಲ್ಲಿ 2015ನೇ ಇಸ್ವಿನಲ್ಲಿ ಸಿಯೋಲ್ಗೆ ಹೋಗ್ಬಿಟ್ಟು ಭಾರತ ದೇಶದಲ್ಲಿ ಹುಟ್ಟಿರೋದೇ ಮಹಾಪಾಪ ಅಂತ ಹೇಳಿ ಹರಿಪ್ರಸಾದ್ ಈಗ ಮೊನ್ನೆ ಸಭಾನಾಯಕರು ಇದು ನಾವಲ್ಲಿ ಬಿಟ್ಬಿಟ್ಟಿದೀವಿ. ಮತ್ತೆ ಇದನ್ನ ಚರ್ಚೆ ಮಾಡೋದಷ್ಟು ಸಮಂಜಸ ಅಂತ ನನ್ಗೆ ಅದೇನಾಗುತ್ತೆ, ಇವ್ರು ಪ್ರವೋಕ್ ಆಗ್ತಾರೆ, ಇಲ್ಲಿಂದ ಆಗುತ್ತೆ, ನಾವು ಸದನ ನಡ್ಸಕ್ ಆಗೋದಿಲ್ಲ. ದಯವಿಟ್ಟು ಹರಿಪ್ರಸಾದ್ ಅವರೇ, ನೀವು ಹಳೆಯದನ್ನೆಲ್ಲದನ್ನು ಬಿಟ್ಟು ಈಗ ಆಗಿರೋಂಥ ನೀವು 17, 18 ಪ್ರಧಾನಮಂತ್ರಿಗಳು ಆ ವಿಚಾರ ದಯಮಾಡಿ ರಾಜ್ಯಕ್ಕೆ ಸಂಬಂಧ ಚರ್ಚೆ ಮಾಡಿ. ಏನಿದೆ ನಾನು ಹೇಳ್ತಾ ಇದ್ದೀನಿ, ಇದು ಪೀಠದಿಂದ ಹೇಳ್ತಾ ಇದ್ದೀನಿ, ನಿಮ್ಗೆ ಈಗ ಆ ವಿಚಾರಗಳು ಮಾತನಾಡಲಿಕ್ಕೆ ಅವಕಾಶಗಳಿಲ್ಲ. ಏನಿದು ಮತ್ತು ವಾಪಸ್ ನೀವು ಅಲ್ಲಿ ಹೋಗಿದ್ರು, ಇಲ್ಲಿ ಹೋಗಿದ್ರು, ಪ್ರಧಾನಮಂತ್ರಿ ಹೋಗಿದ್ರು, ರಾಜೀವ್ ಗಾಂಧಿ ಹೋಗಿದ್ರು, ಅದರ ಅವಶ್ಯಕತೆಗಳು ಈಗಿಲ್ಲ. ಈ ಸದನ ನಡಿಬೇಕು. ಅದಕ್ಕೋಸ್ಕರ ಒಂದು ವ್ಯವಸ್ಥೆ ಒಳಗಡೆ ಕರ್ತದಿಂದ ತೆಗೆದುಹಾಕಿದ್ದೇನೆ, ಸಭಾನಾಯಕರೇ ಕರ್ತದಿಂದ ತೆಗೆದುಹಾಕಿದ್ದೇನೆ. ಕರ್ತದಿಂದ ಅದಿಲ್ಲ, ಅದು ಚರ್ಚೆಗೆ ಅವಕಾಶ ಇಲ್ಲ. ಕರ್ತದಿಂದ ತೆಗೆದ ಮೇಲೆ ಚರ್ಚೆಗೆ ಅವಕಾಶಗಳಿಲ್ಲ. ಚರ್ಚೆಗಳಿಗೆ ಅವಕಾಶ ಇಲ್ಲ. ಚರ್ಚೆಗಳಿಗೆ ಅವಕಾಶ ಇಲ್ಲ. ಚರ್ಚೆಗಳಿಗೆ ಅವಕಾಶ ಇಲ್ಲ. ಇಲ್ಲ, ಯಾವುದನ್ನು ಕರ್ತಕ್ಕೆ ಹೋಗ್ಬೇಡಿ, ಯಾವುದು ಕರ್ತಕ್ಕಾಗ ಹೋಗ್ಬೇಡಿ. ನಾನು ವಿಚಾರಗಳನ್ನ ಕರ್ತಕ್ಕೆ ಯಾರು ತಗೊಳ್ಬೇಡಿ, ಬರೀ ಮಾತಾಡಿ. ಆ ಜವಾಬ್ದಾರಿ ಮಾತ್ರ ನಾವು ಕಲಿಬೇಕು. ಇವರಿಂದನೆಲ್ಲ ಜವಾಬ್ದಾರಿ ಕಲಿಬೇಕು. ಅದು ಈ ದೇಶದ ಪ್ರಧಾನಮಂತ್ರಿ ಜಾಫ್ರಿ ಎಫ್ಸ್ಟೈನ್ ಸರಣಿ ಹಂತಕ, ಸರಣಿ ಅತ್ಯಾಚಾರಿ, ಅವನು ಸಾರಿ ಹೇಳಿದ್ದಾನೆ. ಅದು ಮಾತಾಡೋಣೇನು, ದೇಶದ ಬಗ್ಗೆ ಮಾತಾಡೋಣ. ಈ ರೀತಿ ಸರಣಿ ಅತ್ಯಾಚಾರಿ, ಮಕ್ಕಳ ಅತ್ಯಾಚಾರಿ, ಇಸ್ರೇಲ್ ಇಸ್ರೇಲ್ ಡ್ಯಾನ್ಸ್ ಮಾಡಿದವರು ಯಾರು? ಜಾಫ್ರಿ ಎಫ್ಸ್ಟೈನ್ ನಮ್ಮ ಇಡೀ ದೇಶ ಮಾಡಿದ್ದಾರೆ. ಮಾನ್ಯ ಸಭಾಪತಿಗಳೇ, ಮಾನ್ಯ ಅಧ್ಯಕ್ಷರೇ, ಇರೋಣ ಒಂದು ನಿಮಿಷ. ಹೇಳಿಕೆಗಳು ಈ ದೇಶದ 140 ಕೋಟಿ ಜನ 140 ಕೋಟಿ ಜನ ಖಂಡಿಸಬೇಕು ಈ ತರದ ಮನಸ್ಥಿತಿನ. ಸಭಾಪತಿಗಳೇ, ಪ್ರಧಾನಮಂತ್ರಿ ಇಡೀ ದೇಶದ ಪ್ರಧಾನಮಂತ್ರಿ ಪಾಕಿಸ್ತಾನ ನೀವು ಪಾಕಿಸ್ತಾನ ಪಾಕಿಸ್ತಾನಕ್ಕೆ ಹೋಗಿ ನೋಡಿ. ವಿಶೇಷ ಅಧಿವೇಶನವನ್ನ ಕರೆದಿರೋ ಉದ್ದೇಶಗಳನ್ನ ನೀವೆಲ್ಲರೂ ಅರ್ಥ ಮಾಡ್ಕೊಳ್ಳಿ. ಆಗಿದೆ, ಇಲ್ಲಿ ತನಕ ಆಗಿದೆ. ಮತ್ತು 2-3 ದಿವಸಗಳನ್ನ ಮುಂದೆ ಹಾಕಿರುವಂತದ್ದು ಒಂದು ಆರೋಗ್ಯಕರವಾದಂತಹ ಚರ್ಚೆ ನಡಿಬೇಕು. ಇದ್ರ ಬಗ್ಗೆ ಒಂದು ಡಿಬೇಟ್ ಆಗ್ಬೇಕು. ಆ ಡಿಬೇಟ್ ಅಲ್ಲಿ ನೀವು ಏನ್ ಬೇಕಾದ್ರೂ ಮಾತಾಡ್ಕೊಳ್ಳಿ.
ಆದ್ರೆ ಇದರಲ್ಲಿ ಯಾವುದೋ ವೈಯಕ್ತಿಕ ವಿಚಾರಗಳನ್ನ ತಂದು ಇಡೀ ಸದನವನ್ನ ಹಾಳು ಮಾಡಂತ ವ್ಯವಸ್ಥೆಗಳು ಆಗಬಾರ್ದು.